ನಮಸ್ಕಾರ ಕರ್ನಾಟಕ. ಇದು ಬೇಕಾಗಿದ್ದಿತ್ತು. ಹಳೆ ಡೋವು ಕೈ ಕೊಟ್ರೆ ಹೊಸ ಹುಡುಗಿನ ಹುಡುಕ್ಲೇಬೇಕು. ಹಳೆ ಬಟ್ಟೆ ಹರಿದೋದ್ರೆ ಹೊಸ ಬಟ್ಟೆನ ಹಾಕೊಳ್ಳೇಬೇಕು. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಪ್ರತಿಯೊಂದರ ಅಂತ್ಯದಲ್ಲೂ ಹೊಸ ಅಧ್ಯಾಯ ಆರಂಭ ಆಗ್ಲೇಬೇಕು. ಅದೇ ತರ ಪ್ರತಿ ವೀಕೆಂಡ್ ಬಿಗ್ ಬಾಸ್ ಶೋನ ಸ್ಥಾನ ತುಂಬೋದಕ್ಕೆ ಅಷ್ಟೇ ಎಂಟರ್ಟೈನ್ಮೆಂಟ್ ಕೊಡುವಂತಹ ಮತ್ತೊಂದು ಶೋ ಬರಲೇಬೇಕು. ಸೊ ಕರ್ನಾಟಕ ಇನ್ಮೇಲೆ ಗಾಸಿಪು ಕಾಂಟ್ರವರ್ಸಿಗೆಲ್ಲ ಒಂದು ವರ್ಷ ಬ್ರೇಕ್ ತಗೊಂಡ್ಬಿಡಿ. ಹಾವಳಿ ಮಾಡೋದಕ್ಕೆ ಮತ್ತೆ ಬಂದಾಯ್ತು ಎಂಟರ್ಟೈನ್ಮೆಂಟ್ ಗಳ ಬಾಪ್ ಗಿಚ್ಚಿ ಗಿಲಗಿಲೆ. ಈಗಾಗ್ಲೇ 2 ಬ್ಯಾಚ್ ಗಳಿಗೆ ಯಶಸ್ವಿಯಾಗಿ ಟ್ರೈನಿಂಗ್ ಕೊಟ್ಟು ಈಗ 3ನೇ ಬ್ಯಾಚ್ ಜೊತೆಗೆ ನಾವು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ರೆಡಿ ಆಗಿ ಬಂದಿದ್ದೀವಿ. ಸೊ ಈ 3ನೇ ಬ್ಯಾಚ್ ಅಲ್ಲಿ ಯಾರ್ಯಾರೆಲ್ಲ ಇನ್ನು ಇಲ್ಲೇ ಇರ್ತಾರೆ, ಯಾರ್ಯಾರೆಲ್ಲ ಹೊಸಬ್ರು ಬರ್ತಾರೆ, ಇದರ ಎಲ್ಲಾ ಸಂಭ್ರಮ ಇವತ್ತಿನ ಈ ಎಂಟರ್ಟೈನ್ಮೆಂಟ್ ಸ್ಟೇಜ್ ಅಲ್ಲಿ ನಡೆಯುತ್ತೆ ಅಂತ ಹೇಳ್ತಾ ನಾನೀಗ ಶುರು ಮಾಡ್ತಾ ಇದೀನಿ. ಇದು ವೀಕೆಂಡ್ ನ ಲಾಫಿಂಗ್ ಕಥಕಳಿ ಗಿಚ್ಚಿ ಗಿಲಿಗಿಲಿ ಸೀಸನ್ 3. ಈಗ ನಮ್ಮ ಪ್ರೀತಿಯ ಜಡ್ಜಸ್ ನ ಬರ್ಮಾಡ್ಕೊಳ್ಳೋ ಸಮಯ. ಸೊ ಲೆಟ್ಸ್ ವೆಲ್ಕಮ್ ಗಿಚ್ಚಿ ಗಿಲಿಗಿಲಿ ವೇದಿಕೆಯ ಪಂಚಿಂಗ್ ಕ್ವೀನ್ ಶ್ರುತಿ ಮ್ಯಾಮ್ ಹಾಗೂ ನಮ್ಮ ವೇದಿಕೆಯ ಕಾಮಿಡಿ ಕಿಂಗ್ ಸಾಧು ಮಹಾರಾಜ್ ಆನ್ ಸ್ಟೇಜ್. ಬಾಸು ಬಾರ್ಸೋ ಏನ್ ಡ್ಯಾನ್ಸು, ಏನ್ ಚಾರ್ಮು, ಒಡಿನ ಚಪ್ಪಾಳೆ. ಸುನಿ ಮೇಡಮ್, ಎಸ್ ಪಾಂಡೆ. 4 ತಿಂಗಳಿಂದ ನಾನಂತೂ ರೀಲ್ಸು, ಸೋಷಿಯಲ್ ಮೀಡಿಯಾ, ಯೂಟ್ಯೂಬ್ ಅದು ಇದು ಅಂತ ಬಿಸಿ ಇದ್ದೆ. ಬಿಸಿ ಇದ್ರಿ? ಹೌದು, ಪ್ರೋಮೋಲೆ ತೋರಿಸಿದಾರೆ ಅದನ್ನ. ಬಟ್ ನಿಜವಾಗ್ಲೂ ಹೇಳಿ, ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇರಾ ಸೀಸನ್ 3 ಇಂದ? ಸೀಸನ್ 3 ಇಂದ ಮಾತ್ರ ಅಲ್ಲ, ಗಿಚ್ಚಿ ಗಿಲಿಗಿಲಿ ಶೋ ಇಂದನೇ ನಾನು ತುಂಬಾ ಎಕ್ಸ್ಪೆಕ್ಟ್ ಮಾಡೋದೆ, ಜನ ಇಷ್ಟ ಪಡೋದೆ ಇಲ್ಲಿರುವಂತ ನಗು. ಎಕ್ಸಾಕ್ಟ್ಲಿ. ನಗುವುದು ಸಹಜ ಧರ್ಮ.
ನಗಿಸುವುದು ಪರರ ಧರ್ಮ, ನಗಿಸಿ ನಗುವುದು ಮಾನವನ ಧರ್ಮ. ಆಯವ್ವ. ಅದನ್ನ ಅದ್ಧೂರಿಯಾಗಿ ಮಾಡೋದು ನಮ್ಮ ಗಿಚ್ಚಿಗಿಲಿಗಿಲಿ ಶೋ. ಸತ್ಯವಾಗಿ. ಬಟ್ ಸರ್ ನೀವು ಸತ್ಯ ಹೇಳಿ ಸರ್, ಎಷ್ಟು ಮಿಸ್ ಮಾಡ್ಕೊಂಡ್ರಿ ಸರ್ ಗಿಚ್ಚಿಗಿಲಿಗಿಲಿನ? ಈಗ ಸೀಸನ್ 2ಗೆ ನಿಲ್ಸ್ಬಿಡ್ಬೋದಿತ್ತಲ್ಲ ಏನ್ನ ಗಿಚ್ಚಿ ಗಿಲಿ. ಬಿಗ್ ಬಾಸ್ ಆದ್ಮೇಲೆ ಹಾ, ಆ ಒಂದು ಸ್ಥಾನ ತುಂಬಕ್ಕೆ ಎಂಟರ್ಟೈನ್ಮೆಂಟ್ ಏನು ಅಂತ ಬಂದ್ರೆ ಇಡೀ ಕರ್ನಾಟಕ ಕೊಟ್ಟಂತ ಉತ್ತರ ಒಂದೇ ಸರ್, ಹಾ. ಅದು ಗಿಚ್ಚಿಗಿಲಿಗಿಲಿ. ಅಲ್ಲಿಗೆ ತಿಳ್ಕೊಳ್ಳಿ, ನಾವು ಬಿಗ್ ಬಾಸ್ ಲೆವೆಲ್ಗೆ ಇದೀವಿ ಗಿಚ್ಚಿ ಗಿಲಿ ಅಂತ. ಸೀಸನ್ 3 ಯಾಕೆ ಮಾಡ್ತಾವ್ರೆ? ಸೀಸನ್ 2 ಸೂಪರ್ ಹಿಟ್ ಆಗಿರೋದ್ರಿಂದ ಸೀಸನ್ 3 ಮಾಡ್ತಾರೆ. ಹೌದು, ಸೊ ಇಲ್ಲಿ ಸೀಸನ್ 3 ಇನ್ನೂ ಜವಾಬ್ದಾರಿ ಜಾಸ್ತಿ ಆಯ್ತು ಯಾರಿಗೆ? ಎಲ್ಲರೂ. ಎಲ್ಲರಿಗೂ. ನಿರಂಜನ್ ಒಂದ್ ಮಾತು ಹೇಳ್ತೀನಿ, ಇವತ್ತು ಈ ಗಿಚ್ಚಿ ಗಿಲಿ ವೇದಿಕೆ ಇದೆಯಲ್ಲ, ನಾನು ಹೊರಗಡೆ ನೋಡ್ತಾ ಇದ್ದೀನಿ, ಇಲ್ಲಿ ಬಂದಿರೋ ಎಲ್ಲ ಪರ್ಫಾರ್ಮರ್ಸು ಕೂಡ ಎಲ್ರಿಗೂ ಕೂಡ ಹೊರಗಡೆ ಒಳ್ಳೊಳ್ಳೆ ಕೆಲ್ಸಗಳು ಹೌದು ಸಿಕ್ಕಿದೆ. ಸರ್, ಖಂಡಿತವಾಗಿ. ಪ್ರತಿಯೊಬ್ರು ಸಿಕ್ಕಾಪಟ್ಟೆ ಹೆಸರು ಮಾಡಿದ್ದಾರೆ ಅಂತ ಒಂದು ವೇದಿಕೆ ಇದು. ಇಲ್ಲಿ ಹೊಸಬ್ರು ಬಂದಾಗ ಅವ್ರು ಏನು ಇಲ್ಲಿ ಟ್ಯಾಲೆಂಟ್ ತೋರಿಸ್ತಾರೆ, ಅವ್ರು ಯಾವ ಲೆವೆಲ್ಗೆ ಹೋಗ್ತಾರೆ ಅನ್ನೋದು ನೋಡ್ಬೇಕು. ಜಡ್ಜಸ್, ಎಸ್, ನಿಮಗಾಗಿ ಎಸ್, 4 ತಿಂಗಳಿಂದ ನನ್ನ ಚರ್ಮದಲ್ಲಿ ಹೊಸದಾಗಿ ಹೊಲ್ಸಿರೋ ಅಂತ ಯಾಕೆ ಸರ್ ಹಂಗ್ ಮಾಡ್ಕತ್ತಿದ್ದೀರಾ? ಅಲ್ಲ ಎಷ್ಟು ವರ್ಷದಿಂದ ಅದೇ ಚರ್ಮದಲ್ಲಿ ಇಲ್ಲ ಸರ್. ಕೂತ್ಕೋಬೇಕಲ್ಲ, ವಾಸನೆ ಹೊಡಿಯಲ್ವಾ ಅಂತ. ಪುಟ್ಟ ಮಲ್ಲಿ ನೋಡು ನೀನಿಲ್ಲಿ, ಪ್ಯಾಟೆ ಹೆಣ್ಣು ಹಳ್ಳಿ ಅಲಂಕಾರದಲ್ಲಿ. ಯಮ್ಮಿ ಫಸ್ಟ್ ನಾವ್ ಸ್ಕಿಟ್ ಎತ್ ಬಿಡ್ಬೇಕಣಮ್ಮಿ, ಇಲ್ಲ ಅವ್ರು ನಮ್ಮನ್ನ ಎತ್ ಬಿಡ್ತಾರೆ. ನೋಡಮ್ಮಿ, ತಲಾಂತರದಿಂದ ನಂಗೊಂದು ಆಸೆ ಇತ್ತು ಕಣಮ್ಮಿ. ನಮ್ ವಂಶದಲ್ಲಿ ನಾನು ಪೊಲೀಸ್ ಆಗೋಣ ಅನ್ಕೊಂಡು ಡ್ರೆಸ್ ಹಾಕೊಂಡೆ, ಪೊಲೀಸ್ ಆಗಕ್ ಆಗ್ಲಿಲ್ಲ. ಆದ್ರೆ ನನ್ನ ಮಗನಾದ್ರೂ ಪೊಲೀಸ್ ಆಫೀಸರ್ ಮಾಡ್ಬೇಕು ಕಣಮ್ಮಿ. ಅದ್ ಸರಿ, ನನ್ನ ಮಗ ಪೊಲೀಸ್ ಎಕ್ಸಾಮ್ ಬರ್ದಿದ್ನಲ್ಲ, ಏನಂತೆ? ಅವನು ಮಗ ಅಲ್ಲ ರೀ, ಬೋ ಏಯ್ ಬೋ ಒಳ್ಳೆ ಮಗ. ಪೊಲೀಸ್ ಎಕ್ಸಾಮ್ ಬರೆಯಕ್ ಹೋಗಿದಾನಂತೆ, ಹಾ. ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಏನ್ ಮಾಡೋದಮ್ಮಿ? ಪತ್ರ ಬರಿಬೇಕು. ಮತ್ತೇನ್ ಮಾಡ್ತಿದ್ಯಾ? ಪತ್ರ ಬರ್ ಸಾಯಮ್ಮಿ. ಆ, ನಾನು ಹೇಳ್ತೀನಿ, ಆ. ಪ್ರಾಪರ್ಟಿ ಇಟ್ಕೋ ಅಂತ. ಅಥವಾ ನಾ ಮಾಡ್ದೆ. ಯಾರಾದ್ರೂ ಪತ್ರ ಕೊಡ್ರಿ. ಸ್ಕಿಟ್ ನಾನೊಬ್ನೇ ಎತ್ತು ಅಂದ್ರೆ ಎಲ್ಲಿಂದ ಎತ್ತು ಮಾ? ಬಂದೆ 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 ಬಂದೆ. ಆ, ಆ. ಬರಿಯಮ್ಮಿ. ಹಾ. ಹಾ, ಮಗನೇ SI ಸಾಂಗ್ಲಿಯಾನ, ಹಾ. ನೀನು ಪೊಲೀಸ್ ಆಗ್ತ್ಯಾ ಅಂತ ನಿಮ್ಮಪ್ಪ ಸ್ಕಿಟ್ ಲ್ಯಾಗ್ ಮಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಆದಷ್ಟು ಬೇಗ ನಿನ್ನ ಉತ್ತರ ಕೊಟ್ರೆ ನೆಗೆದು ಬಿದ್ದು ಸತ್ತು ಹೋಗ್ತಾನೆ. ಇದು ಲೆಟ್ರು ಬರ್ದಂಗಿಲ್ಲ ಕಣಮ್ಮಿ, ನನ್ ತಿಥಿ ಕಾಡು ಓದಂಗಿತ್ತು. ಅಯ್ಯೋ, ಯೋ, ರೇಡಿಯೋನಲ್ಲಿ ಏನೋ ಕೇಳಿಸ್ತಿದೆ ಅಲ್ಲ. ಮುಖ್ಯಾಂಶಗಳು: ಪೊಲೀಸು ಎಕ್ಸಾಮ್ ಬರೆಯಕ್ ಹೋಗಿ ಕಾಪಿ ಹೊಡೆದ್ಬಿಟ್ಟು ಆ ಬ್ಯಾಚ್ ನೆಲ್ಲ ಡಿಬಾರ್ ಮಾಡ್ಬಿಟ್ಟಿದಾರಂತೆ. ಅಲಲಲಲಲಲೇ. ಏನು ಅಂದ್ರೆ ಏನಾಯ್ತಮ್ಮಿ? ನಿಮ್ ಮಗ ಪೊಲೀಸ್ ಆಗ್ಲಿಲ್ವಂತೆ. ಹಾ, 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 ಅಯ್ಯೋ, ಹಾ, ಅಯ್ಯೋ, ಅಯ್ಯೋ, ಹಾ. 10,000 ರೂಪಾಯಿ ಇಷ್ಟ ಆಕ್ಟಿಂಗ? ನೋಡಮ್ಮಿ, ನನ್ನ ಮಗ ಅಂತೂ ಪೊಲೀಸ್ ಆಫೀಸರ್ ಆಗಿಲ್ಲ, ನನ್ನ ಮೊಮ್ಮಗನಾದ್ರೂ ಪೊಲೀಸ್ ಆಫೀಸರ್. ಹೋಗ್ಬನ್ನಿ ಎಲ್ಲಿಗೆ? ಬಾತ್ರೂಮಿಗೆ. ಹೂ, ನಾನ್ ಸಾಯ್ತಾ ಇದೀನಿ ಕಣಮ್ಮಿ. ನನ್ನ ಮೊಮ್ಮಗನಾದ್ರೂ ಪೊಲೀಸ್ ಆಫೀಸರ್ ಮಾಡು. ರಿವೈಂಡ್. ಅಯ್ಯೋ, ಸಾಯಿಸ್ಬಿಟ್ಟೆಲ್ಲೋ. ನಾನಿನ್ನ ಸತ್ತಿಲ್ಲ. ಅಪ್ಪ, ನೀನ್ ಸತ್ತು ಒಂದು ದಿನ ಆದ್ಮೇಲೆ ವಿಚಾರ ಗೊತ್ತೈತಪ್ಪ. ಕೊನೆಗೂ ಪೊಲೀಸ್ ಆಗಕ್ಕಾಗ್ಲಿಲ್ಲ, ಬರೀ ಕಷ್ಟ ಬಂದ್ಬಿಟ್ಟಪ್ಪ. ಅವ್ನ್ ಸತ್ತ 5 ನಿಮಿಷ ಆಗ್ಲಿಲ್ಲ. ನಿನಗೆ ಹೇಗೆ 1 ದಿವಸದ ಮುಂಚೆ ಗೊತ್ತದ್ದು? ಮೇಡಮ್, ಹಾ. ನಿಮ್ಗೆ ಲೀಡ್ ಕೊಡಕ್ ಕರ್ಸಿರೋದು
ಲೋಡ್ ಗಟ್ಲೆ ಮಾತಾಡ್ತಿದ್ರಿ ಇಬ್ರು ಸ್ಕಿಟ್ ಹೆಂಗ್ ಮುಂದ್ಕೋಗುತ್ತೆ? ಆಯ್ತು ಮಗನೇ, ನೀನು ಕಾಮಿಡಿ ಮಾಡು, ಉಳಿದಿದ್ದ ಕಾಮಿಡಿ ನೆಕ್ಸ್ಟ್ ಕ್ಯಾರೆಕ್ಟರ್ ಬಂದು ಮಾಡ್ತಾರೆ. ಯಜಮಾನ್ರೆ, ಏನಾಯ? ಒಂದು ಖುಷಿ ಸುದ್ದಿ. ಏನು? ನಿಮ್ಗೆ ಮಗು ಹುಟ್ಟಿದೆ. ಮಗು ನನ್ಗೆ? ಗಂಡು ಮಗು. ಅಯ್ಯೋ ಅಯ್ಯೋ ಅಜ್ಜಿ. ನೀನ್ ಮುದುಕಿ. ಸಾರಿ ಯಜಮಾನ್ರೆ, ಒಂದ್ಸಲ ನಿಮ್ ಮಗನ್ ಮಖ ನೋಡಿ ಯಜಮಾನ್ರೆ. ಎನರ್ಜಿ ಹಾಕಿ ನನಗೆ ನೋಡಕ್ ಆಗಲ್ಲ. ಅವ್ನ್ ಕರ್ಕೊಂಡೋಗು. 25 ವರ್ಷ ಆದ್ಮೇಲೆ ಕರ್ಕೊಂಬ. ನನ್ನ ಮಗನ್ನ ನೀನು ಪೊಲೀಸ್ ಮಾಡ್ಬೇಕು. ಆಯಾ, ನಿನ್ ದಾರಿನ ಕಾಯ್ತಿರ್ತೀನಿ, ಹೋಗು. ಆಯ್ತು ಯಜಮಾನ್ರೆ, ನಿಮ್ಮ ಆಸೆ ಇದ್ದಂಗೆ ಇವನ್ನ ನಾನು ದೊಡ್ಡ ಪೊಲೀಸ್ ಆಫೀಸರ್ ಆಗಿ ಮಾಡ್ಕೊಂಡು ಕರ್ಕೊಂಡ್ ಬರ್ತೀನಿ. ಇದು ಬರೀ ಮಾತಲ್ಲ, ಇದು ಶಪಥ. ಅಮರೇಂದ್ರ ಬಾವುಲಿ. ಬಾವುಲಿ. ವಾ ಅಬ್ಬ. ವಾ. 25 ವರ್ಷಗಳ ನಂತರ ಮಗನೇ, ಯಾಕಮ್ಮ ಹಿಂಗ ತೆವಳ್ಕೊಂಡ್ ಬರ್ತಾ ಇದೀಯ ನೀನು? ಯಾವ ನಿನ್ ಮಗನ್ ಕ್ಯಾರೆಕ್ಟರ್ 25 ವರ್ಷ ಆಗಿದ್ರೆ ನನ್ಗೊಂದು 100 ವರ್ಷ ಆದ್ರೂ ಆಗಿರಲ್ವಾ? ಯಾರ ಸೀಮೆ ಮೆಂಟ್ರ ನೀನು? ಪುನೀತಾ ಮ್ಯಾಮ್, ಆಕ್ಚುಲಿ ನೀವು ಮನೇಲಿ ವೆಲ್ ಸೆಟಲ್ಡ್ ಅಲ್ವಾ? ಹೌದು. ಯಾಕೆ 10,000 ರೂಪಾಯಿ ಈ ರೇಂಜಿಗೆ ಯಾಕೆ ಮಾಡ್ತಿದ್ರಿ ಮತ್ತೆ? ಮಗನೇ, ಏನಾಯ್ತವಾ? ಮಗನೇ, ಏನಾಯ್ತು? ಇವತ್ತು ನಿನ್ ಮಗ ಬರೋ ದಿನ. ನಿನ್ನ ಆಸೆ, ನಿಮ್ಮ ಅಪ್ಪನ ಆಸೆ, ನನ್ನ ಆಸೆ, ಎಲ್ಲರ ಆಸೆಯನ್ನು ತೀರೈಸಿ ಪೊಲೀಸ್ ಆಗಿ ಬರ್ತಾ ಇದ್ದಾನೆ. ಯಜಮಾನ್ರೇ, ಅಯ್ಯ ಮಂಜ, ಎಲ್ಲಿ ಎಲ್ಲಿ ನನ್ ಮಗ ಪೊಲೀಸ್ ಆಗಿದಾನ? ಸಿಂಗಮ್ ಆಗಿದಾನ? ವೀರ ಮದಕರಿ ಆಗಿದಾನ? ಇಲ್ಲ ಶಾರುಖ್ ಖಾನ್, ಅಮೀರ್ ಖಾನ್ ಯಾರಾಗಿದ್ದಾನೆ ಹೇಳು? ಯಜಮಾನ್ರೆ, ಎಲ್ರನ್ನು ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಬಿ ಆಚೆ ಬರುತ್ತಲ್ಲ ಪ್ರಾಡಕ್ಟ್, ಅಷ್ಟು ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾನೆ. ಬಂದ ನೋಡಿ. ಅಯ್ಯಯ್ಯೋ ಅಯ್ಯಯ್ಯೋ, ಈ ಮನುಷ್ಯನ ಆಯ್ ಮೋನವ್ರೆ, ಕುತ್ತೆ ಮೋನ್ ಅಣ್ಣ ಬೋಲೋ. ಆಯಾ ಪೊಲೀಸ್ ಮಾಡ್ಕೊಂಡು ಕರ್ಕೊಂಬ ಅಂದ್ರೆ ಪೋಲಿಗೆ ನಿಲ್ಸ್ಬಿಟ್ಟಿದ್ಯಲ್ಲ ಆಯಾ.